ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮಗೆ ಲೀಡ್ರ್ ಅವರು ಮೊದಲಿಂದನೂ ನಾವೆಲ್ಲ ಒಟ್ಟೊಟ್ಟಿಗೆ ರಾಜಕಾರಣ ಮಾಡಿದ್ದೀವಿ. ಅವ್ರ ಬಗ್ಗೆ ಭಾಳ ಪ್ರೀತಿ ಇದೆ. ಬಾಲಣ್ಣ ಬಗ್ಗೆ ಅವ್ರ ಕ್ಷೇತ್ರದಲ್ಲಿ ನನಗಿರೋ ಜವಾಬ್ದಾರಿನಲ್ಲಿ ಏನಾದರೂ ಕೆಲಸ ಮಾಡಬೇಕು ಅಂದರೆ ನಮಗೆ ಖುಷಿ. ಸೊ ಏನು ಕೃಷಿ ಇಲಾಖೆಯಲ್ಲಿ ಅವಶ್ಯಕತೆ ಇತ್ತು ಅದನ್ನು 3 ಕಟ್ಟಡದ ಶಂಕುಸ್ಥಾಪನೆಯನ್ನು ಇವತ್ತು ಏರ್ಕೊಂಡಿದ್ದೀವಿ. ಒಂದು ತರಬೇತಿ ಕೇಂದ್ರ, 2 ರೈತ ಸಂಪರ್ಕ ಕೇಂದ್ರ. ಹಾಗಾಗಿ ಶಂಕುಸ್ಥಾಪನೆಗೆ ಬಂದಿತ್ತು. ಇನ್ನೂ ಟೈಮ್ ಇದೆ ಬೇಕಾದಷ್ಟು. ಆಮೇಲೆ ನಾವೆಲ್ಲ ದೊಡ್ಡ ಪ್ರಮಾಣದಲ್ಲಿ ಈ ಭಾಗದಲ್ಲಿ, ಮೈಸೂರು ಭಾಗದಲ್ಲಿ ಸೋತಿರೋರು. ನಮಗೇನು ಶಕ್ತಿ ಇದೆ, ಏನೋ ಜನ ಅವಕಾಶ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಸರ್ಕಾರ ಮಾಡಲಿಕ್ಕೆ. CM, DCM ನಾವೆಲ್ಲ ಒಂದಷ್ಟು ಜನರ ಸೇವೆ, ಅಭಿವೃದ್ಧಿ ಕಡೆ ಗಮನ ಹರಿಸ್ತೀವಿ. ಚುನಾವಣೆನ ಜನರು ತೀರ್ಮಾನ ಮಾಡಬೇಕಾಗುತ್ತೆ. ಈಗ ನಾವು ಏನು ದೊಡ್ಡ ಪ್ರಮಾಣದಲ್ಲಿ ಶಕ್ತಿ ಇದೆ ಅಂತ ಹೇಳ್ಕೊಳಕ್ಕಾಗಲ್ಲ. ಎಲ್ಲ 2 ಲಕ್ಷ 3 ಲಕ್ಷದಲ್ಲಿ ಸೋತಿದ್ದೀವಿ. ನೋಡೋಣ, ಜನರ ಹತ್ರ ಹೋಗ್ತೀವಿ. ನಾವು ಮಾಡಿರೋ ಕೆಲಸ, ಕಾರ್ಯಕ್ರಮ, ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಹಿಡ್ಕೊಂಡು ಭಿಕ್ಷೆ ದಯಮಾಡಿ ಸಹಾಯ ಮಾಡ್ರಪ್ಪ ಅಂತ ಜನ ಏನು ತೀರ್ಮಾನ ಮಾಡ್ತಾರೆ ನೋಡೋಣ. ಅದು ನಮಗೆ ಆಶಾದಾಯಕವಾದಂಥ ಒಂದು 4 ತಾಲೂಕಿನಲ್ಲಿ ಇದೊಂದು ಬೆಳವಣಿಗೆ ಅಂತ ಅನ್ಕೋಬೋದು. ನಮಗೆ 17-18 ಸಾವಿರ ಓಟ್ ಇದ್ದಂಥ ಅಸೆಂಬ್ಲಿ ಟೈಮ್ನಲ್ಲಿ 85,000ಕ್ಕೆ ಅಂದರೆ 70,000 ಓಟನ್ನು ಹೆಚ್ಚು ಕಡಿಮೆ ನಮಗೆ ಜಾಸ್ತಿ ಕೊಟ್ಟಿದ್ದಾರೆ. ಬಹುಶಃ ನಮಗೆ ಅದೊಂದು ಜನರ ಮೇಲೆ ವಿಶ್ವಾಸ ಇಟ್ಟು ಈ ಚುನಾವಣೆನ ನಾವು ಹೋಗುವಂಥ ಒಂದು ಸಂದರ್ಭ. ಬಟ್ ಆದ್ರೂ ಸಹ ಈ ದೊಡ್ಡ ನಾಯಕರ ವಿರುದ್ಧ ಹೋಗ್ಬೇಕಲ್ಲಪ್ಪ, ಅದರಿಂದ ಒಂದು ಸ್ವಲ್ಪ ಯೋಚನೆ ಮಾಡಿ ಮಾಡೋಣ. ಸೊ ಯಾರಿಗೆ ಅಂತ ಗೊತ್ತಿಲ್ಲ ಅವ್ರು ಹೇಳಿದ್ದು. ಅಲ್ಲಲ್ಲ ಅವ್ರು ಹೇಳಿದ್ದು ಅರ್ಥ ಹಲವಾರು ಕಡೆ ಗಮನ ಎಳೀತದೆ. ಈಗ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಲ್ಲೇ ಮುಕ್ತಾಯ ಆಗ್ತಂದರೆ ಯಾರು ಎಲ್ಲಿಂದ ಸ್ಟಾರ್ಟ್ ಆಯಿತು ಯಾರಿಗೆ ಅಂತ ನೋಡೋಣ, ಕೇಳ್ತೀವಿ. ಅವನ್ನೇ ಒಂದು ಸ್ವಲ್ಪ ಫೋನ್ ಮಾಡಿ. ಕ್ಯಾಂಡಿಡೇಟ್ ವಿಚಾರ ಏನು ಎಂತು ಅಂತೇಳಿ ಪಕ್ಷ, DCM, CM, ಸೊ ಮಾಜಿ ಲೋಕಸಭಾ ಸದಸ್ಯರಿದ್ದಾರೆ, ಶಾಸಕರುಗಳಿದ್ದಾರೆ, ಮುಖಂಡರುಗಳಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಎಲ್ಲರೂ ಕೂತು ತೀರ್ಮಾನ ಮಾಡಿದ್ದಾರೆ.